ಸೊ ದುರ್ಗಕ್ಕಿಂದ ನಾವು ರೈಟ್ ಸೈಡಿಂದ ಬಂದಿದ್ವಿ. ಸೊ ಇವಾಗ ಲೇಗ್ ಹೋಗೋಕ್ಕೆ ನಾವು ಲೆಫ್ಟ್ ಸೈಡಿಂದ ಹೋಗ್ತಾ ಇದ್ದೀವಿ. ಅದು ರೈಟ್ ಸೈಡಿಂದ ಫುಲ್ ಆಫ್ ರೋಡು, ನೋಡಿರ್ತೀರಲ್ಲ ವಿಡಿಯೋ, ಫುಲ್ ಆಫ್ ರೋಡು ಇದ್ರ ಗಂಟನು. ಸೊ ಇವಾಗ ಲೆಫ್ಟು ಲೇ. ಸೊ ಈ ರೋಡ್ ಹಿಂಗೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಹಿಂಗೆ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಕಷ್ಟ. ಯಾವ್ದಾರು ಅಪ್ಪಿ ರಿವರ್ ಕ್ರಾಸಿಂಗ್ ಸಿಕ್ತೋ ನಮಗೆ ಅಂದರೆ ಹಬ್ಬನೇ. ಹಾಂ 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 ಕ್ಲಚ್ ಪ್ಲೇಟೇ ಹೋಯ್ತಾ? ಏಕೆ? ಬ್ರೇಕ್ ಪ್ಯಾಡ್ಸ್ ಹೊಸ ತಾನೆ, ಬ್ರೇಕ್ ಪ್ಯಾಡ್ಸ್ ಇದೆ ತಾನೆ ಅದಕ್ಕೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ವೆಲ್ಕಮ್. ಸೊ ಯಾರೋ ಹೊಸದಾಗಿ ವ್ಲಾಗ್ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ಇದೇ ಪ್ಯಾಂಗಾಂಗ್ ಲೇಕ್. ಅಲ್ಲೋ ನೀವು ಯಾರು ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋಲ್ಲಿ ಹೋಗಿ ನೋಡ್ಕೊಳ್ಳಿ. ಪ್ಯಾಂಗಾಂಗ್ ಲೇಕ್ ಯಾವ ಥರ ಇದೆ, ಏನು ಹೆಂಗಿದೆ ರೋಡು ಅಂತ. ಇವಾಗ ಡಬಲ್ ರೋಡ್ ಮಾಡ್ತಾ ಇದ್ದಾರೆ. ನಾವು ಬಂದಿರೋದು ಆ್ಯಕ್ಚುಲಿ ಇವಾಗ ಆಫ್ ರೋಡು, ಯಾಕಂದರೆ ಎಲ್ಲ ಕೆರೆದು ನಿಲ್ಲಿಸ್ಬಿಟ್ಟಿದ್ದಾರೆ. ಸಿಂಗಲ್ ರೋಡ್ ಇತ್ತು, ಚೆನ್ನಾಗಿ ಟಾರ್ ರೋಡ್ ಸಿಂಗಲ್ ರೋಡ್ ಇತ್ತು, ಅದನ್ನೆಲ್ಲ ತೆಗೆದು ಕಿತ್ತು ಬಿಸಾಕಿ ಇವಾಗ ಡಬಲ್ ರೋಡ್ ಮಾಡ್ತಾ ಇದ್ದಾರೆ ಸ್ವಲ್ಪ. ಸೊ ಹಂಗಾಗಿ ಆಫ್ ರೋಡ್ ಇದೆ. ಇನ್ನು ಅದು ರೆಡಿ ಆಗೋಕ್ಕೆ ಒಂದು 3-4 ಮಂತ್ಸ್ ಬೇಕಂತೆ. ನೋಡಿ, ಮತ್ತೆ ತಿರ್ಗಿ 50 ಕಿಲೋಮೀಟ್ರ್ ಅದೇ ರೋಡಲ್ಲಿ ಹೊಡಿಬೇಕು. ಗಾಡಿಲಿರೋ ಪಾರ್ಟ್ಸ್ಗಳೆಲ್ಲ ಅಳ್ಳಾಡ್ತಿದ್ದಾವೆ. ಏನೋ ಮಾಡೋಕ್ಕಾಗಲ್ಲ. ಒಂದನ್ನು ಪಡಿಬೇಕು ಅಂದರೆ ಒಂದನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ. ಸೊ ಅದನ್ನು ಪಾಪ ನಮ್ಮ ಬ್ಲ್ಯಾಕ್ ಪ್ಯಾಂಥರು ರೋಡ್ ಮೇಲೆ ಮಾಡ್ತಾಯಿದೆ. ಇದು ಇಷ್ಟು ಸಪೋರ್ಟ್ ಕೊಡ್ತಿದೆ ಅಂದರೆ ಇಲ್ಲಿ ಗಂಟ ಬಂದು ಈ ಜಾಗಗಳನ್ನ ನನ್ನ ಕರ್ಕೊಂಡು ಓಡಾಡ್ತಿದೆ. ಇದಕ್ಕೆಲ್ಲ ನನ್ನ ವೈಫಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ ನಾನು. ಯಾಕಂದರೆ ಅವಳು ನನಗೆ ಈ ಥರ ಎಲ್ಲ ಸಪೋರ್ಟ್ ಮಾಡಿರಲಿಲ್ಲ ಅಂದರೆ, ನಾನು ಮಾಡೋ ಒಂದು ಕೆಲಸಕ್ಕೆ ಅವಳು ಇಷ್ಟೊಂದು ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ ಇವೆಲ್ಲ ನಾನೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇವಾಗ ನಾವು ಡೈರೆಕ್ಟ್ ಲೇಗೆ ಹೋಗ್ತಾ ಇದ್ದೀವಿ. ಲೇಯಲ್ಲಿ ನಾವೇನು ಸ್ಟೇ ಆಗಿದ್ವಲ್ಲ, ಸೊ ಅಲ್ಲೇ. ಸಿಕ್ಕಾಬಿಟ್ಟೆ ಟೈಮ್ ಆಗುತ್ತೆ. 5:30 ಆಯಿತು. ನಾವು ಹೋಗೋಷ್ಟರಲ್ಲಿ 8:30-9 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀವಿ. ನಾನ್ ಸ್ಟಾಪ್ ಹೊಡಿಬೇಕು ಅಂದ್ಕೊಂಡಿದ್ದೀವಿ. 4 ಅವರ್ಸ್ ಇದೆ. ಬರೀ 150 ಕಿಲೋಮೀಟರ್ಸ್ ಅಷ್ಟೇ. ನಾವು ಹೈವೇಲೆಲ್ಲ 150 ಅಲ್ಲ 200 ಒಂದು ಸ್ಟ್ರೆಚ್ಚಲ್ಲಿ ಹೊಡಿತೀವಿ, ಒಂದು ಬ್ರೇಕ್ ಕೊಡ್ತೀವಿ. ಬಟ್ ಈ ರೋಡಲ್ಲಿ ಅದಾಗಲ್ಲ. 50 ಕಿಲೋಮೀಟ್ರ್ ಇಲ್ಲಾಂದರೆ ಒಂದು 60 ಕಿಲೋಮೀಟ್ರ್ ಒಂದು ಸ್ಟಾಪ್ ಕೊಡಲೇಬೇಕಾಗತ್ತೆ. ಗಾಡಿ ಅಷ್ಟು ಉಣ್ಕೊಂಡೋಗಿರುತ್ತೆ ಆಫ್ ರೋಡಲ್ಲಿ. ಹೆವಿ ಕಷ್ಟ ಬಿದ್ದಿರುತ್ತೆ ಪಾಪ. ಅದಕ್ಕೆ ಒಂದು 60 ಕಿಲೋಮೀಟರ್ಸ್ 50 ಕಿಲೋಮೀಟರ್ಸಿಗಾದರೂ ನಾವು ಒಂದು ಇದನ್ನು ಕೊಡಬೇಕಾಗತ್ತೆ, ಸ್ಟಾಪ್ ಕೊಡಬೇಕಾಗತ್ತೆ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ನಮಗೆ ಹೋಗಿದ್ದಿಲ್ಲೇ ರೀಚ್ ಆಗೋ ಅಷ್ಟರಲ್ಲಿ. ಸೊ ಬನ್ನಿ, ಇನ್ನೂ 2-3 ಪಾಸ್ಗಳಿವೆ ನಮ್ಮದು, ಅದನ್ನು ಪಾಸ್ ಮಾಡಬೇಕು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಅದು ಆಲ್ಟಿಟ್ಯೂಡಲ್ಲಿರೋದು. ನೋಡೋಣ ಅದನ್ನು ಪಾಸ್ ಯಾವ ಥರ. ಅಲ್ಲಿ ಆ್ಯಕ್ಚುಲಿ ಸ್ನೋ ಇದೆ ಅಂತ ಹೇಳ್ತಾಯಿದ್ರು. ನಾವು ಬಿಡ್ತಿರೋದು ನೋಡಿದರೆ 5:40 ಆಯಿತು. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೂ. ಹುಷಾರಾಗಿ ಹೋಗಿ ತಲುಪಿದ್ರೆ ಸಾಕು. ಫುಲ್ ರಿಸ್ಕಿ ರೋಡ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ ಯಾವ ಥರ ರೋಡ್ ಇದೆ ಅಂತ. ನೀರು ಫ್ಲೋ ಜಾಸ್ತಿ ಆಯಿತು. ಸೊ ವಾಟರ್ ಕ್ರಾಸಿಂಗ್ ರಿಟರ್ನ್ ಆಗೋಕ್ಕಾಗಲ್ಲ ಇವರು. ಅಪ್ಪ ವಾಟರ್ ಕ್ರಾಸಿಂಗ್ ಜೋರಾಗಿದೆ. ನೀರು ಫ್ಲೋ ಜಾಸ್ತಿ ಆಗೈತೆ. ನೀರು ಫ್ಲೋ ಜಾಸ್ತಿ ಆಗಿದೆ.
ಇದು ಎಲ್ಲ ಬ್ರಿಡ್ಜ್ಗಳು ಆಗ್ತಾ ಇದ್ದಾವೆ ಇವಾಗ, ದೊಡ್ಡ ದೊಡ್ಡ ಬ್ರಿಡ್ಜ್ಗಳು, ಡಬಲ್ ರೋಡ್ ಎಲ್ಲ ಮಾಡ್ತಿದ್ದಾರೆ. ಇನ್ನೊಂದು ಮುಂದಿನ ವರ್ಷ ಬರೋ ಅಷ್ಟರಲ್ಲಿ ನೀವು ಕಣ್ಣು ಮುಚ್ಕೊಂಡು ಹೊಡಿಬೋದು ಅನಿಸುತ್ತೆ ಗಾಡಿನ. ಹಾಂ ಅದೇ 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 ಹಂಗಲ್ಲ ಹೇಳಿದ್ದು, ಅಂದರೆ ಇವಾಗಿರೋ ಕಷ್ಟ ನಿಮಗೆ ನೆಕ್ಸ್ಟ್ ಇರೋಲ್ಲ. ಅಂದರೆ ಲಾಸ್ಟ್ 2 years ಬ್ಯಾಕು 1 year ಬ್ಯಾಕ್ ಬಂದವ್ರಿಗಿರೋ ಕಷ್ಟ ನಮಗಿಲ್ಲ ಈ ಸಲ. ರಿವರ್ ಕ್ರಾಸಿಂಗ್ ಆಗಲಿ, ಲ್ಯಾಂಡ್ ಸ್ಲೈಡು ಅದಿದೆ, ಅದಪ್ಪ. ಹೌದೌದು, ಅದೇ ಇದನ್ನೇ ಎಂಜಾಯ್ ಮಾಡ್ಬೇಕಷ್ಟೇ. ಇದು ಮತ್ತು ಮುಂದಿನ ವರ್ಷ ಇರೋಲ್ಲ, ಯಾಕಂದರೆ ನೋಡಿ ಇವೇನೋ ಡಬಲ್ ರೋಡ್ ಇದನ್ನ ಇವಾಗ ಮಾಡಬೇಕು ಅಂತಲೇ ತೆಗ್ದಿರೋದು. ಇದು ಇನ್ನೊಂದು 3-4 monthsಲ್ಲಿ ಆಗೋಗುತ್ತೆ ರೋಡು. ಲ್ಯಾಂಡ್ ಸ್ಲೈಡ್ಗಳು ಆಗ್ತಾನೆ ಇರ್ತವೆ, ಅದೇನು ಮಾಡೋಕ್ಕಾಗಲ್ಲ, ರೋಡ್ ಕ್ಲಿಯರ್ ಆಗ್ತಾನೆ ಇರುತ್ತೆ. ಬಟ್ ನಿಮ್ಗೆ ಒಳ್ಳೆ ರೋಡ್, ಒಂಚೂರು ನೀವು ಆರಾಮಾಗಿ ಹೊಡಿಬೋದು ನೆಕ್ಸ್ಟು. ಆ ಥರ ಇರುತ್ತೆ ಮುಂದಿನ ವರ್ಷ, ನಿಮಗೆ ಒಳ್ಳೆ ರೋಡ್ ಇರುತ್ತೆ ಪ್ಯಾಂಗಾಂಗ್ಲೆಗೆ. ಇರಿ ಸೊ ನೋಡಿ, ಈ ರೋಡೆಲ್ಲ ಈ ಥರ ಎದ್ದು ನಿಂತ್ಕೊಂಡು ಹೊಡೆದ್ರೇ ನಿಮಗೆ ರೋಡ್ ಗ್ರಿಪ್ಪು. ಇಲ್ಲ ಅಂದರೆ ಮಣ್ಣು ಎಲ್ಲ ಏನಾಗಿ ಕುತ್ಕೊಂಡು ಹೊಡೆದ್ರೆ ಏನಾಗುತ್ತೆ ಅಂದರೆ ಹೆವಿ ಸ್ಕಿಡ್ ಆಗುತ್ತೆ. ಆಮೇಲೆ ನೀವು ಸ್ಲೋ ಆಗಿ ಹೋಗ್ತೀರಾ. ಬಟ್ ಎದ್ದು ನಿಂತ್ಕೊಂಡು ಹೊಡೆದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಪೀಡು ಮೇಂಟೈನ್ ಮಾಡ್ಬೋದು, ಬ್ಯಾಲೆನ್ಸಿಂಗ್ ಆಗೂ ಇರುತ್ತೆ. ಸ್ಲೋ ಡೌನ್. ಲೆಫ್ಟ್ ಕರ್ವಿಂಗ್ ನಿಲ್ಲಿಸ್ಬೇಕಂತೆ. ಇನ್ನು ಎಷ್ಟು ಕಿಲೋಮೀಟ್ರು ಅಂತವ್ರು. ಇವರೆಲ್ಲ ನಮ್ಮಂಗೆ ಹೊಡೆದ್ಬಿಟ್ರೆ ಅಷ್ಟೇ. ಇಬ್ಬಿಬ್ರು ಇದ್ರೂ ಬಟ್ ಪೀಲಿಯನ್ ಕಷ್ಟ. ಅದೇ ಪೀಲಿಯನ್ ಸಿಕ್ಕಾಪಟ್ಟೆ ಕಷ್ಟ. ಪೀಲಿಯನ್ ಹೆವಿ ಕಷ್ಟ. ಇನ್ನು ಲಗೇಜ್ ಇಟ್ಕೊಂಡು ಹೊಡಿಬೋದು, ಪೀಲಿಯನ್ ಇಟ್ಕೊಂಡು ಹೊಡಿಯೋಕ್ಕಾಗಲ್ಲ. ಸಡನ್ ಲೆಫ್ಟ್. ಬುಲೆರೋ ಕಮಿಂಗ್. ಅಲ್ಲ ಹಾಂ ನೋಡಿ ಬಾಯ್ಸ್, ನಾವೆಲ್ಲ ಹೆಂಗೆ ನಿಂತ್ಕೊಂಡು ಹೋಯ್ತಾ ಇದ್ದೀವಿ 3 ಜನ ಸಾಲಾಗಿ. ಅದು ಥಾರ್ ಗ್ರೂಪ್ ಬಂತಲ್ಲಪ್ಪ, ನಮ್ಮ ಶಶಾಂಕ್ ಬೇಗ ಬರಲ್ಲ ಏನು ಹಂಗಂದ್ರೆ. ಥಾರ್ಗೆ ಬಿಟ್ಬಿಟ್ಟಿರ್ತಾನೆ ಅನ್ಸುತ್ತೆ ಏನು. ಇಲ್ಲ ಅವನು ಬಿಟ್ಬಿಡ್ತಾನೆ, ಯಾಕಂದರೆ ಈ ರೋಡ್ ಅವನು ಹೇಳ್ತಾ ಇದ್ನಲ್ಲ ನೋಡಿ ಥಾರು. ಬಟ್ ನಮ್ಮ ಥಾರ್ ಥರ ಲುಕ್ಕಿಲ್ಲ ಅವು. ಅವಾಗಿಂದ ನಿಂತ್ಕೊಂಡಿದ್ದೇವೆ ಗಾಡಿನ. ಬಟ್ 60-70 ಹೋಗ್ತೈತೆ ಗಾಡಿ. ಬೆಳಗ್ಗೆ 30-40, ಇವಾಗ 60 ಸ್ಪೀಡು. ಓಕೆ, ಕೆಲಸದವರೆಲ್ಲ ಮನೆಗೆ ಹೋಗ್ತಾವ್ರೆ, ವರ್ಕರ್ಸ್. ನೋಡಿ, ಇದು ಮೊದಲು ಇದೇನು ಲ್ಯಾಂಡ್ ಇದೆ ಪಕ್ಕದಲ್ಲಿ ಗ್ರೀನದ್ದು, ಇದು ಒಂದು ಟಾರ್ ರೋಡ್ ಆಗಿತ್ತು. ಅದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಲ್ಯಾಂಡ್ ಆಗಿತ್ತಂತೆ, ಗ್ರೀನ್ ಲ್ಯಾಂಡ್. ಕುದುರೆಗಳು ಓಡಾಡ್ತಿದ್ವಂತೆ, ಸಾಕಾದಾಗಿತ್ತಂತೆ. ಬಟ್ ಇವಾಗೆಲ್ಲ ಇದೆಲ್ಲ ರೋಡ್ಗಳು ಇದನ್ನು ಮಾಡಿ ಅದೆಲ್ಲ ನೀರು ಹೋಗ್ಬಿಟ್ಟು ಎಲ್ಲ ಹಾಳಾಗ್ಬಿಟ್ಟಿದೆ. ಅದು ಬೆಳಗ್ಗೆ ಒಂದು 4 ಕುದುರೆ ನೋಡಿದೆ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಅಂತ ಹೇಳ್ಕೊಳ್ಳೋ ಅಂತ ನೋಡಿ, ಎಲ್ಲ ನೀರು ಇಲ್ಲಿ ನೋಡಿ, ಫುಲ್ ಕೆಸರು ನೀರು ಒಂಥರ ಆಗ್ಬಿಟ್ಟಿದೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಗೊತ್ತಾಯಿತು ಫಸ್ಟು ಲ್ಯಾಂಡು, ಗ್ರೀನ್ ಲ್ಯಾಂಡ್. ಓ ಲಾರಿ ಬೇವಿ ನಿಧಾನ.
ಲೆಟ್ಸ್ ಗೋ. ಏನೊಂದು 10 ಕಿಲೋಮೀಟ್ರ್ ನಿಂತ್ಕೊಂಡಿದೆ ಇವರು. ನಿಂತ್ಕೊಂಡ್ರೆ ಗಾಡಿನ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ನೋಡಿ, ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ನಿಂತ್ಕೊಂಡು ಆರಾಮಾಗಿ ಒಳಿಸ್ಬೋದು ಗಾಡಿನ. ಬೆಳಗ್ಗೆ ನನಗೆ ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರ ನೀವು, ಹಳೆ ವ್ಲಾಗಲ್ಲಿ ನನಗೆ ಹುಷಾರಿಲ್ಲಾರ್ದಕ್ಕೆ ಸ್ವಲ್ಪ ಗಾಡಿ ನಿಂತ್ಕೊಂಡು ಓಡಿಸೋದಾಗಲಿ, ಮಾತಾಡೋದಾಗಲಿ, ಇವ್ರ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡೋದಾಗಲಿ ಆಗ್ತಾನೇ ಇರಲಿಲ್ಲ. ಬಟ್ ಅದೇ ನಾನು ಅರ್ಧ ಕಟ್ ಆಫ್ ಆಯ್ತದು. ಹಾಂ, ಸೊ ಹಾಗಾಗಿ ಇವಾಗ ರಿಟರ್ನ್ ಬರಬೇಕಾದ್ರೆ ಇವಾಗ ಬರ್ಬೇಕಾದ್ರೆ ರಿಟರ್ನ್ ಫುಲ್ ಜೋಶ್ ಬಂದುಬಿಟ್ಟಿದೆ. ಈ ಜೋಶ್ ಹಿಂಗೆ ಮೇಂಟೈನ್ ಆಗಿರಲಿ ಮನೆಗೆ ಹೋಗಂಟ. ಮತ್ತೆ ತಿರ್ಗಾ ಹುಷಾರು ತಪ್ಪಲಾರ್ದಾಗ ನೋಡ್ಕೊಳಪ್ಪ. ಸೊ ಇವಾಗ ನಾವು ಪ್ಯಾಂಗಾಂಗಿಂದ ಕೆಳಗಡೆ ಇಳಿದು 50 ಕಿಲೋಮೀಟ್ರ್ ಮುಂದೆ ಬಂದ್ವಿ. ಇನ್ನೂ ಬಂದಿಲ್ಲ, ಇನ್ನೂ 10 ಕಿಲೋಮೀಟ್ರ್ ಹೋಗಬೇಕು. ಇಲ್ಲಿಂದ ನಮ್ಮ ರೂಮ್ಗೆ 113 ಕಿಲೋಮೀಟ್ರ್ ಇದೆ. 113. ಇದನ್ನು ಹೈವೇಲಾದರೆ 1 ಅವರು ಇಲ್ಲಾಂದರೆ 1 ಅವರ್ ಇಲ್ಲ 1.5 ಅವರ್ ಆಗುತ್ತೆ ಅಷ್ಟೇ. ಇಲ್ಲಿ 3.5 ಅವರ್ ತೋರಿಸ್ತೈತೆ. ಸೊ ಇವಾಗ ಟೈಮ್ ಅಂದ್ಬಿಟ್ಟು 7 ಗಂಟೆ ಆಗ್ತಾ ಬಂತು. 6:48 ಆಗಿದೆ. ಇನ್ನು 3 ಅವರ್ ಅಂದರೆ 8, 9, 10 ಗಂಟೆ ನೈಟಿಗೆ ರೀಚ್ ಆಗ್ತೀವಿ. ಸೊ ಇನ್ನೊಂದು ಅವರಲ್ಲಿ ಕತ್ಲಾಗಿ ಹೋಗುತ್ತೆ. ಅದೇ ಸ್ವಲ್ಪ ಭಯ. ಏಕೆಂದರೆ ಇನ್ನು ನಾವು ಯಾವುದು ಭಯ ಅದು, ಚಾಂಗ್ಲಾ ಪಾಸ್ ದಾಟಬೇಕು. ಚಾಂಗ್ಲಾ ಪಾಸ್ ದಾಟೋದೇ ನಮಗಿರೋದು. ಕತ್ಲಾಗಿಂತ ಮುಂಚೆನೇ ಚಾಂಗ್ಲಾ ಪಾಸ್ ದಾಟಬೇಕು ಅಂತ. ನೋಡೋಣ ಹೆಂಗೆ ಎಷ್ಟು ಬೇಗ ದಾಟ್ತೀವಿ ಅಷ್ಟು ಬೇಗ ಒಳ್ಳೆಯದು. ಚಾಂಗ್ಲಾ ಪಾಸ್ ದಾಟ್ಬಿಟ್ರೆ ಒಳ್ಳೆಯದು. ನೋಡೋಣ ಬನ್ನಿ, ಹೆಂಗಿರೋ ನೀವು ನೋಡ್ತಿರ್ತೀರಲ್ಲ. ಸೊ ಆರ್ಮಿಯವ್ರು ಸಿಕ್ಕಿದ್ರು, ಆರ್ಮಿಯವ್ರು ಮಾತಾಡಿಸಿದ್ರು. ಅವರು ಇಲ್ಲಿ ಆರ್ಮಿ ಬಗ್ಗೆ ಒಂದು ರಿವ್ಯೂ ಕೇಳಿದರು. ಸೊ ಎಲ್ಲರೂ ರಿವ್ಯೂ ಕೊಟ್ವಿ. ಖುಷಿ ಆಗುತ್ತೆ. ಯಾಕಂದರೆ ಆರ್ಮಿ ಕೆಲಸ ಅಷ್ಟು ಈಸಿ ಅಲ್ಲ. ಬೆಳಗ್ಗೆಯಿಂದ ಸಂಜೆ ಗಂಟೆ ಓಡಾಡ್ತಿರ್ತಾರೆ ಇಲ್ಲೇ. ಆಮೇಲೆ ಅವರು ಬರೀ ಆರ್ಮಿ ಕೆಲಸ ಅಂತಲ್ಲ, ಇಲ್ಲಿರೋ ರೋಡ್ ಕೆಲಸನೂ ಮಾಡ್ತಾರೆ ಗೊತ್ತಾ ಅವರು. ಆಮೇಲೆ ಇಲ್ಲಿ ಸಿಗಾಕೊಂಡಿರೋ ಎಷ್ಟೊಂದು ಜನಗಳಿಗೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಇಲ್ಲಿ ವರ್ಕರ್ಸು ಬೆಳಗ್ಗೆಯಿಂದ ನಾವು ಓಡಾಡೋ ಜಾಗದಲ್ಲಿ 1,000 ಜನ ವರ್ಕ್ ಮಾಡ್ತಿರ್ತಾರೆ ಈ ಲ್ಯಾಂಡ್ ಸ್ಲೈಡ್ ವರ್ಕಲ್ಲಿ. ಅವರೆಲ್ಲ ನೋಡಿದರೆ ಬೇಜಾರಾಗುತ್ತೆ. ಅವ್ರನ್ನೆಲ್ಲ ಕರ್ಕೊಂಡೋಗೋದು, ಕರ್ಕೊಂಬಂದು ಬಿಡೋದು ಎಲ್ಲ ಅವರೇ ಮಾಡೋದು. ಈ ಥರ ಲ್ಯಾಂಡ್ ಸ್ಲೈಡ್ ಆಯಿತು, ಗಾಡಿ ಕೆಡ್ತು, ಏನೋ ಒಂದು ತೊಂದರೆ ಆದ್ರೂ ಇಮ್ಮಿಡಿಯೇಟಾಗಿ ಬರ್ತಾರೆ, ಇಮ್ಮಿಡಿಯೇಟಾಗಿ ಹೆಲ್ಪ್ ಮಾಡ್ತಾರೆ ಇಲ್ಲಿ ಆರ್ಮಿಯವರು. ಅದೊಂದು ಖುಷಿ ಆಗುತ್ತೆ ನೋಡಿ. ಹಿಂಗೆ ಓಡಾಡ್ತಿರುತ್ತೆ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಓಡಾಡ್ತಿರ್ತಾರೆ. ಚೆಕ್ ಪೋಸ್ಟ್ ಓಡಾಡ್ತಿರ್ತಾರೆ ಅವರು. ಬಟ್ ಅವ್ರ ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾವು ಬಿಡೋಕ್ಕಾಗಲ್ಲ. ನಮ್ಮದು ಒಂದು ಏನು ಜವಾಬ್ದಾರಿ ಇರುತ್ತೆ, ಆ ಜವಾಬ್ದಾರಿಯಲ್ಲಿ ನಾವು ಗಾಡಿ ಓಡಿಸ್ಬೇಕಾಗತ್ತೆ. ಆ ಜವಾಬ್ದಾರಿಯಲ್ಲಿ ಟೈಮಿಂಗ್ಸ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ದುರ್ಗಕ್ಕಿಂದ ನಾವು ರೈಟ್ ಸೈಡಿಂದ ಬಂದಿದ್ವಿ. ಸೊ ಇವಾಗ ಲೇಗ್ ಹೋಗೋಕ್ಕೆ ನಾವು ಲೆಫ್ಟ್ ಸೈಡಿಂದ ಹೋಗ್ತಾ ಇದ್ದೀವಿ. ಅದು ರೈಟ್ ಸೈಡಿಂದ ಫುಲ್ ಆಫ್ ರೋಡು, ನೋಡಿರ್ತೀರಲ್ಲ ವಿಡಿಯೋ, ಫುಲ್ ಆಫ್ ರೋಡು ಇದ್ರ ಗಂಟನೂ. ಸೊ ಇವಾಗ ಲೆಫ್ಟು ಲೇ. ಸೊ ಈ ರೋಡ್ ಹಿಂಗೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಹಿಂಗೆ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡೋಣ. ಮೇಲ್ಗಡೆ ಗ್ಲೇಷರ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ ನಾನು. 7 ಗಂಟೆ ಆಯಿತು. ಇವಾಗ ನಾವು ಚೂರು ಸ್ಪೀಡ್ ಪಿಕಪ್ ಮಾಡಬೇಕು. ಓಹೋ, ಒಳ್ಳೆ ಕಟ್ಟಿಂಗ್ಸು. ಮರಳಿಲ್ಲ, ಸೆಂಟ್ರ್ ಮರಳಿರಬಾರ್ದು. ಮರಳಿಲ್ಲ ಅಂದರೆ ಆರಾಮಾಗಿ ಕಟ್ಟೊಡಿಬೋದು, ಏನೂ ತೊಂದರೆ ಇಲ್ಲ. ಮಳೆ ಮತ್ತು ಮರಳು ಸಾಕದ. ಹಿಂಗೆ ಎದ್ಬಿಟ್ರೆ ಇದ್ರ ಮಠ ಲೇ ಮಠ ನಾನ್ ಸ್ಟಾಪು. ಲೆಟ್ಸ್ ಗೋ. ಮರಳು
ಸೊ ನಾವು ಅಲ್ಲೇ 100 ಕಿಲೋಮೀಟ್ರ್ ಇದೆ ಇಲ್ಲಿಂದ ಎಕ್ಸಾಕ್ಟಾಗಿ. ಕರು ಬರುತ್ತೆ 68 ಕಿಲೋಮೀಟರ್ಸ್ಗೆ. ಇವಾಗ ಫಸ್ಟು ಕರೂರು ಬರುತ್ತೆ. ಕರು ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ನಾವು ಸ್ನೋಫಾಲ್ ದಾಟ್ಕೊಂಡೆಲ್ಲ ಬಂದು ಕೆಳಗೆ ಬಂದು ಗೊತ್ತಲ್ಲೇ ಇದಕ್ಕೆ. ಸೊ ಅಲ್ಲಿ ಕರು ಇದ್ದಿದ್ದು 60 ಕಿಲೋಮೀಟ್ರ್ ಕರು. ಅದಾದಮೇಲೆ ಅಲ್ಲಿಂದ 40 ಕಿಲೋಮೀಟರ್ಸ್ ಲೇ. ಓಕೆ ಕಾಪಿ. ಸೊ ಇನ್ನೂ ಸ್ವಲ್ಪ ಗಾಡಿ ಮೇಲೆ ಏರೋಕ್ಕೆ ಕುಸ್ತಿ ಹಿಡಿಯುತ್ತೆ. ಈ ಸೆಂಟ್ರಲ್ಲಿ ಮಣ್ಣಿರೋದ್ರಿಂದ ಸ್ವಲ್ಪ ಕಷ್ಟ. ಇದಿದೆ ಗೊತ್ತಾ ಮರಳು, ಇದೇ ಡೇಂಜರು. ಅಪ್ಪಿ ಅದ್ರ ಮೇಲೆ ಹೋಗ್ಬಿಟ್ರೆ ಸ್ಕಿಡ್ಡಾಗಿ ಹೋಗ್ಬಿಡುತ್ತೆ ಗಾಡಿ. ಹೌದಾ, ಹೋಗಿ ನೋಡಿ ಗೋ ಕೃಷ್ಣ, ನಿನ್ನ ಮುಂದೆ ಹೋಯ್ತಾ ಇಲ್ವಾ? ಹಾಂ ಮುಂದೆ ಅವ್ರ ಗಾಡಿಯಲ್ಲಿ ಒಂದು ಹುಡುಗಿನ ಹಾಕೊಂಡ್ರೆ ನೀನು ಹೋಯ್ತೆ ಬೇಗ ಅಂತೆ. ಕುದುರೆ, ವಾವ್ ಕುದುರೆ ನೋಡು ಏನಿದೆ. ಮೇಲೆ ಸ್ನೋಗೆ ನಿಧಾನ. ಹಾಂ ಅಯ್ಯೋ Senna is a very okay copy. ವಾವ್ ಮುಳುಗೋಗ್ಬಿಡ್ತಿದ್ವಲ್ಲಪ್ಪ. ಹಾಂ ಅಯ್ಯಯ್ಯೋ ಏನು ರೋಡ್ ಗುರು ನೋಡಿ, ನೀರು ಹೆಂಗೆ ಹರಿತಾ ಇದೆ. ಅದೇ ಚಂಗ್ಲಾ ಪಾಸು, ಅದೇ ಇರೋದು ಟಾಪ್ ಇವಾಗ. ಸ್ಲೋ ಡೌನ್. ಲಾರಿ ಕಾಪಿ, ಅದೇ ಲಾರಿ ನೀರು ಏನು ಪ್ಯೂರ್ ಆಗಿ ಹರಿತಾ ಇದೆ ಅಲ್ಲ, ವೈಟ್ ಒಳ್ಳೆ ವಾಲ್ಪೇಪರ್. ಓಹೋ ಹಾಂ ಲಾರಿಗಳು ನೋಡಿ, ಸಿಂಗಲ್ ರೋಡಲ್ಲಿ ಲಾರಿಗಳು ಹೆಂಗೆ ಕಟ್ಟು ಹೊಡಿತವೆ. ನಮ್ಮ ಕೆಳಗೆ ಇಳ್ಸೋಕ್ಕಂತೂ ಆಗಲ್ಲ, ಇಳಿಸಿದ್ರೆ ಅವರು ಇಳಿಸ್ಬೇಕು. ಬಟ್ ಏನಿಲ್ಲ, ಹೋಗ್ತಾರೆ. ಡಿಪ್ಪರ್ ಹೊಡಿತಾರೆ, ಹುಷಾರು. ಕರ್ವಿಂಗಲ್ಲಿ ರೋಡ್ ಚಿಕ್ಕದಾಗುತ್ತೆ. ನೈಸ್ ನೋಡಿ, ಗ್ಲೇಷಿಯರ್ ನೀರು ಹೆಂಗೆ ಹರ್ಕೊಂಬರ್ತಾ ಇದೆ ನೋಡಿ, ರೋಡಿಗೆಲ್ಲ ಹರ್ಕೊಂಬರ್ತಿದೆ ಗ್ಲೇಷಿಯರ್ ನೀರು. ಇನ್ನೂ ಜಾಸ್ತಿ ಆಗುತ್ತೆ ಇದು ಬರ್ತಾ ಇವಾಗ 7 ಗಂಟೆ. ಯಾವ್ದಾರು ಅಪ್ಪಿ ರಿವರ್ ಕ್ರಾಸಿಂಗ್ ಸಿಕ್ತೋ ನಮಗೆ ಅಂದರೆ ಹಬ್ಬನೇ. ಹಾಂ ಕ್ಲಚ್ ಪ್ಲೇಟೇ ಹೋಯ್ತಾ? ಏಕೆ? ಬ್ರೇಕ್ ಪ್ಯಾಡ್ಸ್ ಹೊಸ ತಾನೆ, ಬ್ರೇಕ್ ಪ್ಯಾಡ್ಸ್ ಇದೆ ತಾನೆ ಅದಕ್ಕೆ. ಕೃಷ್ಣಂದು ಹಾಂ ಅದಂತ್ರ ನಮ್ಮದು 2ನೇ 1ನೇ ಗೇರ್ಗೆ ಎಳಿತಾ ಇದೆ ನಮ್ಮದು ಸಿಕ್ಕಾಪಟ್ಟೆ. ನೀನು ಮುಂದೆ ಹೋಗಬೇಕು. ಏನು ಬ್ರೇಕ್ ಹಿಡಿತಿಲ್ವಾ? ಹಾಂ ಸರಿ. ಅಲ್ಲ ನಮ್ಮದು ಎಳಿತಾ ಇಲ್ಲ, ಆಗ ಎಳೆದಾಡ್ತೈತೆ ಗಾಡಿ 2ನೇ ಗೇರ್ 1ನೇ ಗೇರಲ್ಲಿ ಆಗ್ತಾಯ್ತಲ್ಲ.
ಅಯ್ಯಪ್ಪ ನೋಡಿ ಇಲ್ಲಿ ಎಣ್ಣೆಗಾರಲ್ಲಿ ಏರ್ತಾನೆ ಇಲ್ಲ, ಫುಲ್ ಎಕ್ಸಲೇಟರ್ ಕೊಟ್ಟಿದ್ದೀನಿ. ಅದೇ ಒಂದೇಗಾರಲ್ಲಿ ಹೊಡಿಬೇಕು ನೋಡಿ. ರಿವರ್ ಕ್ರಾಸಿಂಗು ಸ್ನೋ ನೋಡಿ ಹೆಂಗಿದೆ. ಅವತ್ತು 8 ಗಂಟೆ ಇಳಿತಾ ಇದ್ದೀವಿ. ಇನ್ನು ಚಂಗ್ಲಾ ಪಾಸು ಇನ್ನು 25 ಕಿಲೋಮೀಟ್ರ್ ಇದೆ. ರಿವರ್ ಕ್ರಾಸಿಂಗ್ 8 ಗಂಟೆ 17,000 ಅಡಿಯಲ್ಲಿ ಗಾಡಿ ಹೊಡಿತಾ ಇದ್ದೀವಿ. 8 ಗಂಟೆ ನೈಟ್ಗೆ.